ಐಸ್ ಕ್ರೀಮ್ ನೋಡಿ ಏನು ಚೆನ್ನಾಗಿ ಟಿವಿ ಯಾಕೆ ಆಫ್ ಮಾಡಿದೆ? ಅಯ್ಯೋ ರಿಮೋಟಿಗೆ ಕೊಟ್ಟರೆ ಹಾಕ್ಬೋದಪ್ಪ. ನೋಡಿ ಐಸ್ ಕ್ರೀಮ್ ಏನು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಬಲ್ಲು ಹೇಗಿದೆ ಬಲ್ಲು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನನ್ನ ಮಕ್ಕಳಿಬ್ರು ಐಸ್ ಕ್ರೀಮ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮನೇಲಿ ಹೆಲ್ದಿಯಾಗಿ ಮಾಡಿ ತಿನ್ನಿ. ಸೊ ಹಿಂಗೆ ಮಾಡ್ತಿದ್ದೆ ತರಲೆ ನನ್ನ ಮಗು ಇದು ನೋಡಿ, ಇದು ತರಲೆ ಇಷ್ಟಂತನೂ ಆಟ ಆಡಿ ಜಗಳ ಆಡಿ ಎಲ್ಲ ಮುಗಿಸಿ ಕೋಪ ಎಲ್ಲ ಮುಗಿಸ್ಕೊಂಡು ಈಗ ಬಂದವ್ರೆ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಕೊಂಡು ಇವತ್ತು ಪೂಜೆ ಎಲ್ಲ ಅಮಾವಾಸ್ಯೆ ಇತ್ತಲ್ವ, ಸೊ ಪೂಜೆ ಎಲ್ಲ ಮಾಡಿಕೊಂಡು ಬಂದೆ. ಸೊ ನನ್ನ ಮಕ್ಕಳು ಅಷ್ಟರಲ್ಲಿ ತಲೆ ತಿಂತಾಯಿದ್ರು, ಮಮ್ಮಿ ಐಸ್ ಕ್ರೀಮ್ ಮಾಡಿಕೊಡು ಅಂತ. ಅವತ್ತಿಂದ ಡಿಮಾರ್ಟಿಂದ ಅದು ತೊಗೊಂಬಂದಿದ್ದೆ ಐಸ್ ಕ್ರೀಮ್ ಮಾಡೋದು, ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಇವ್ರು ತಲೆ ತಿಂತಾಯಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಮ್ಯಾಂಗೋ ಇತ್ತು, ಊರಿಂದ ತಂದಿದ್ವಿ. ಸೊ ಮ್ಯಾಂಗೋ ಚೆನ್ನಾಗಿತ್ತು ಸ್ವೀಟಾಗಿ. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ತುಂಬ ಸೂಪರಾಗಿ ಬಂದಿತ್ತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಓಕೆನಾ? ಸೊ ಹಾಗೆ ಎಷ್ಟೋ ಜನ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ನನಗೆ ಮೆಸೇಜ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಮೇಡಮ್ ವರ್ಕ್ ಫ್ರಮ್ ಜಾಬ್ಗಳ ಬಗ್ಗೆ ಅಪ್ಡೇಟ್ಸ್ ಕೊಡಿ, ಯಾಕೆ ಆಗ್ತಾಯಿಲ್ಲ ವೀಡಿಯೋ ಅಂತ ಹೇಳಿಬಿಟ್ಟು. ಸೊ ಇನ್ಮೇಲೆ ನನ್ನ ಲಾಗ್ಸ್ ಜೊತೆಗೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ. ಹಾಗೆ ನಾನಿಲ್ಲಿ ಯಾರಿಗಾದರೂ ನಿಮಗೆ ಪರ್ಸ್ನಲಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಇಂಟ್ರೆಸ್ಟ್ ಇದ್ದರೆ ಮತ್ತು ಬೇಕು ಲಿಂಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಸೊ ನಾನು ವಿಡಿಯೋ ಕಳಿಸ್ಕೊಡ್ತೀನಿ, ಹಾಗೆ ಲಿಂಕು ಕೂಡ ಕಳಿಸ್ಕೊಡ್ತೀನಿ, ಓಕೆ? ಸೊ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಆದಷ್ಟು ಎಲ್ಲರಿಗೂ ಕೂಡ ಹೆಲ್ಪ್ ಆಗೋ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಮತ್ತು ಬಿಸ್ನೆಸ್ ಐಡಿಯಾಗಳ ಬಗ್ಗೆ, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಹಾಗಾಗಿ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಹಾಗೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಸೊ ಇವಾಗ 1 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಪೂನಲ್ಲಾದರೂ ಅಳತೆ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಾದರೂ ಅಳತೆ ಮಾಡಿ 1 ಸ್ಪೂನಷ್ಟು ಸಕ್ಕರೆನ ಹಾಕಿ ಸಾಕು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆದಮೇಲೆ ಇದಕ್ಕೆ ಪೌಡ್ರ್ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಆ್ಯಡ್ ಮಾಡಬೇಕು. ತಿನ್ನೋಗ ಸರಿ ತಬ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಬೇಕು. ಸರಿ ಮಗನೇ, ಮಗ ನೋಡಿ ಎಷ್ಟು ತರಲೆ ಮಾಡ್ತಾನೆ, ಅವನು ಮಾಡ್ಬೇಕಂತೆ ನೋಡಿ, ನನಗೂ ಕಲಿಸ್ಕೊಡ್ತಾ ಇಲ್ಲ, ಹಿಂಸೆ ಮಾಡ್ತಾನೆ. ಬಿಡು ಬಂಗಾರಿ. ಇದನ್ನು ಕುದಿಬೇಕು, ಇದು ನೀಟಾಗಿ ಕುದಿ ಬರೋವರೆಗೂ ಕುದಿಲಿ. ಇವಾಗ ನಾವು ಮ್ಯಾಂಗೋ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ತೋರ್ಸ್ ಫಸ್ಟು. ಸೊ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀವಿ. ಹಾಕು, ಮೇಲೆ ಕೆತ್ತೆ ಹಾಕು. ಸೊ ಇವಾಗ ನೀಟಾಗಿ ಮಿಕ್ಸ್ ಆಗಲಿ, ಸ್ವಲ್ಪ ಕುದಿಲಿ, ಅದು ಇದು ಕೆಲಸ. ಕಲಸು ನಾನು ಹಿಡಿತೀನಿ, ಕೊಡಪ್ಪ ನಾನು ಹಿಡಿತೀನಿ ಕೊಡು. ಹಿಡ್ಕೋಬೇಕು ನೋಡಿ ಈಗ. ಸೊ ಇವಾಗ ಮ್ಯಾಂಗೋ ಸ್ಲೈಸ್ ಹಾಕ್ತಾ ಇದ್ದೀವಿ. ದೂರ ಹೋಯ್ತಾ ಇದ್ದೀನಿ, ಫುಲ್ ದೂರ. ಮಾತಾಡು, ನಮ್ಮ ಮಮ್ಮಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ಈ ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಈ ಪೇಸ್ಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರ್ಸೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ಒಂದು ಮ್ಯಾಂಗೋ ಐಸ್ ಕ್ರೀಮು ಮಾರಣ ತಿನ್. ನೋಡಿ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ಕನ್ಸಿಸ್ಟೆಂಟಿ ಬಂದಾಗ ನಾವು ಆಫ್ ಮಾಡ್ಕೋಬೇಕು. ಸೊ ಇವಾಗ ನಾವು ಇದಕ್ಕೆ ಮ್ಯಾಂಗೋದು ಇದು ಮಾಡೋಣ. ನಾನು ಇದನ್ನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಹೇಗಿದೆ ನೋಡಿ. ಸೊ ಇವಾಗ ಇದಕ್ಕೆ ನಾವು ಅದು ಮ್ಯಾಂಗೋದು ಏನು ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕೋಣ. ಹೌದು, ಇಲ್ಲೊಂದು ಕಳೆದೋಗ್ಬಿಟ್ಟೈತೆ. ಸೊ ಇದನ್ನು ಹಾಕಿ ನಾವಿವಾಗ ಒಂದು 3 to 4 hours ಫ್ರೀಜ್ ಮಾಡಿದ್ರೆ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸೊ ಬನ್ನಿ ನೋಡೋಣ. ಜಲ್ದಿ ಅನ್ಕೋ, ಹೆಂಗೆ ಹೊಡಿತೀನಿ ಹೇಳು. ಆಗ್ತಾನೆ ನೋಡಿ, ಹಿರೇ ಮನುಷ್ಯ, ನಂಗೆ ಮಾಡೋಕ್ಕೂ ಕೊಡ್ತಾಯಿಲ್ಲ, ತಾನೇ ಮಾಡ್ಬೇಕಂತೆಲ್ಲ. ಚೆಲ್ಬೇಡ ಬಂಗಾರಿ,
ಸೊ ಈ ಮಿಶ್ರಣನ ಇದಕ್ಕೆ ಹಾಕ್ಬೇಕು ಇವಾಗ. ಡೈರೆಕ್ಟ್ ಇದಕ್ಕೆ ಎತ್ತಿ ಉಯ್ಕೊಳ್ಳೋಣ. ಚೆಲ್ಲತ್ ನೋಡು ಮಮ್ಮಿ. ಚೆಲ್ಲಲ್ಲ. ಬಿಡು ಒಂದು ಹಾಕ್ತೀನಿ ನಾನು. ಒಂದು ಹಾಕ್ಲಾ ಮಮ್ಮಿ? ಬಾ ಬಬ್ಲು ಹಾಕ್ತೀನಿ ಇನ್ನೊಂದು. ಬಾ ಒಂದು ಹಾಕ್ತಾ ಇರ್ತೀನಿ. ಉಲ್ಟಾ ಹಾಕ್ತಾ ಇದ್ದೀನಿ ಸೀದಾ. ಸರಿ ಕಂದಮ್ಮ. ನೀನು ಸರಿಬೇಕು ಅವಾಗ. ಸೊ ಇವಾಗೆಲ್ಲ ಹಾಕಿ ಕ್ಯಾಪ್ ಹಾಕ್ತಾಯಿದ್ದೆ. ಹಾಕಿ ಮಗನೇದೊಂದು ಇದಕ್ಕೆಲ್ಲ ಹಾಕಿಬಿಟ್ಟಿದೆ ನನ್ನ ಮಗ ಆಲ್ರೆಡಿ. ಸೊ ಇವಾಗ ಫ್ರೀಜರಲ್ಲಿ ಇಡೋಣ. ಇದು ಒಂದು 2 to 3 hours ಹಾಕಬೇಕು. ಅವಾಗ ನೋಡೋಣ. ಒಬ್ಬರು ಸೆಟ್ಕೊಳ್ಳೋದು ಒಂದು ಆತೀಗ. ಈಗ ಅವಂದು ಓಯ್ ಇದ್ದಳು ಖುಷಿ ಇದು. ಬಾ ನೋಡಿ, ಅವ್ರು ಹೇಳಿದ್ದೇ ಆಗಬೇಕು. ಕೆಳಗಡೆ ಬಾ. ನೋಡಿ ಇದು ನಾನು ಇಲ್ಲಿ ಇವಾಗ ಇಟ್ಟಿದ್ದೀನಿ. ಇಲ್ಲಂತ ಅವನು ಇಡ್ಬೇಕಂತೆ. ಆಟ ಮಾರಿ ಬೇಗ ಬಾಚಿ ಚೆಲ್ಲೋಗುತ್ತೆ. ನಾ ಹೊಡಿತೀನಿ ನೋಡಿ ಇಬ್ರಿಗೂ. ಎಷ್ಟು ಹಠ ಮಾರಿ ಗಂಡ್ಸಿದ್ದಾನೆ ಎಂತಾನ. ನಿಮ್ಮ ಮನೇಲಿ ಹಿಂಗೆ ಇದ್ದಾರ? ಕಮೆಂಟ್ ಮಾಡಿ. ಇಟ್ಟಿದ್ದೀವಿ. ಖುಷಿನಾ ಖುಷಿನಾ ಖುಷಿನಾ? ಇದು ನೋಡಿ ಎಲ್ಲ ತೆತ್ತೆ. ಕಮ್ ಹೆಲ್ಪ್ ಮಾಡ್ಕೊಡ್ತಾರೆ. ನೋಡ್ದಾ ವರ್ಷ ಇನ್ನೂ ಅಷ್ಟೊಂದು ಐತೆ ನೋಡಿ. ಅದಕ್ಕೂ ಜಗಳ ಆಡೋದು. ಇವ್ನು ಮಾಡ್ತಾನೆ ನೋಡಿ. ಇವ್ನು ಕಿತಾಪತಿ ಬೇಡ ಬೇಡ. ಈ ಕಿತಾಪತಿ ನನ್ನ ಮಗ ಹೆಂಗವನೇ. ಅವ್ನಿಗೆ ಬರೀ ಅಳಸೋದು. ಕೊಟ್ಬಿಟ್ಟಿದ್ರೆ ಆಗೋಯ್ತು. ಅವನು ಒರ್ಸ್ತಿದ್ದ ತಾನೆ. ನೋಡಿ ಇಬ್ರು ಸೇರಿ ಏನು ಕೆಲಸ ಹಚ್ತಾರೆ ನನಗೆ. ಕೆಲಸ ಮಾಡ್ಕೊಡ್ತೀನಿ ಅಂತಾರೆ, ಕೆಲಸ ಮಾಡಿಕೊಡಲ್ಲ. ಕೆಲಸ ಮಾಡ್ಕೊಡ್ತೀನಿ ಅಂತಾನೆ, ಕೆಲಸ ಮಾಡಿಕೊಡಲ್ಲ. ಬರೀ ಇದು ಕೆಲಸ ಹಚ್ತಾನೆ. 1ಕ್ಕೆ 4 ಕೆಲಸ ಇಬ್ರು ಸೇರಿ ಹಚ್ತಾರೆ. ಇವಾಗ ಅದು ಫ್ರೀಸರ್ ಮಾಡಕ್ಕೆ ಇಟ್ಟಿದ್ವಿ. 3 hour ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಹೇಗಾಗಿದೆ ಐಸ್ ಕ್ರೀಮ್ ಅಂತ ನೋಡೋಣ. ಏನು ಮಾಡಬೇಕು? ಜುಟ್ಟು ಹಾಕ್ಬೇಕಾ? ನೀನು ಅಲ್ಲ ಕಣ, ನೀನೇನು ಹೆಣ್ಮಗ ಏನು ಜುಟ್ಟು ಹಾಕೊಳಕ್ಕೆ? ಹಾಂ, 2 ಕಡೆ ಬರಲ್ಲ, 1 ಕಡೆ ಬರುತ್ತೆ ನೋಡಾಕ್ಲಾ. ಒಂದು ಸೈಡ್ ಜುಟ್ಟು 2 ಕಡೆ ತಗೊಂಡು ಏನು ಉಪೇಂದ್ರ ಆಗ್ತೀಯಾ? ಉಪ್ಪಿದಾದ ಜುಟ್ಟು ನೋಡಿ. ಜುಟ್ಟು ನೋಡಿ. ಜುಟ್ಟು ತೋರಿಸ್ಕೊಡ್ತಾ ಇಲ್ಲ. ಜುಟ್ಟು ಬೇಡ ತೋರ್ಸಲ್ಲ. ಬರಲ್ಲ ಮತ್ತೆ ಸುಮ್ಮನೆ ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ. ಏನ್ ಮಾಡ್ತಾವನೆ? ಬಾಗ್ಲಾಕೋತಾನ ತೋರಿಸ್ಬೇಡಿ ಅಂತ. ಬರಲ್ಲ ಮಗನ, ಚಿಕ್ಕ ಕೂದಲು. 2 ಕಡೆ ಹೆಂಗ್ ಜುಟ್ಟು ಹಾಕ್ತಾರೆ ಹೇಳ? 2 ಕಡೆ ಹೆಂಗ್ ಜುಟ್ಟು ಹಾಕ್ತಾರೆ? ಮೂಳೆ ಕಚ್ಚತಾನ ಬಬ್ಲು. ಹೆಂಗ್ ಕಚ್ತೇವೆ ಬಬ್ಲು? ಬೋಟಿನ ಮೂಳೆ ಕಚ್ಚತಾನ. ನಮ್ಮ ಮಕ್ಕಳ ಐಸ್ ಕ್ರೀಮ್ ಕತೆ ನೋಡಿ. ಐಸ್ ಕ್ರೀಮ್ ಅದನ್ನು ಪೂರ್ತಿ ಆಗೋಕ್ಕೂ ಬಿಡ್ತಾ ಇಲ್ಲ. ಆಗೋಕ್ಕಿಂತ ಮುಂಚೆ ಆಲ್ರೆಡಿ ತಗೊಂಡು ತಿಂತವ್ರೆ. ಏನು ಹೇಳ್ಬೇಕು ಈ ನನ್ನ ಮಕ್ಕಳಿಗೆ? ಇರೋ ವೀಡಿಯೋ ಪಡೋಣ, ತೆಗೆದ್ಬಿಟ್ಟು ತೋರಿಸೋಣ ಅಂದರೂ ಸಮಾಧಾನ ಇಲ್ಲ ಅವ್ರಿಗೆ. ಅದಿನ್ನೂ ಸ್ವಲ್ಪ ಆಗಬೇಕು. ಒಂದು 10 ನಿಮಿಷ ಆದರೆ ಸರಿ ಹೋಗುತ್ತೆ. ಚೆನ್ನಾಗಿದೆಯಾ ಬಲ್ಮ? ಚೆನ್ನಾಗಿದೆಯಾ ಬಬ್ಲು? ಹಂಗೆ ತಿಂತವ್ರೆ. ಅದು ಸರಿಯಾಗಿ ನೀಟಾಗಿ ತೆಗಿಯೋಕ್ಕೂ ಕೊಡ್ತಾಯಿಲ್ಲ. ನನ್ನ ಮಕ್ಕಳ ಕತೆ ನೋಡಿ, ಐಸ್ ಕ್ರೀಮ್ ಕತೆ. ಐಸ್ ಕ್ರೀಮ್ ಪಾರ್ಟಿ ನೋಡಿ ನನ್ನ ಮಕ್ಕಳದು. ಅದನ್ನು ಸರಿಯಾಗಿ ಓಪನ್ ಮಾಡೋಕ್ಕೂ ಕೊಡ್ತಾಯಿಲ್ಲ, ಏನಿಲ್ಲ ನೋಡಿ. ಚಲ್ಕೊಂಡೆಲ್ಲ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತಿಂತವ್ರೆ. ಹಿಂಗೆ ತಿನ್ನೋದು, ನೀಟಾಗಿ ತಿನ್ನಬೇಕು. ಚೆನ್ನಾಗಿದೆಯಾ ಬಲ್ಮ? ಅವ್ರಿಗೆ ಸಮಾಧಾನ ಇಲ್ಲ. ಅವಾಗಿಂದ ಒಂದು 4 ಸರಿ ಓಪನ್ ಮಾಡಿದ್ರು, ನೋಡಿದ್ರು ಅದನ್ನ. ಇವಾಗ ಸ್ವಲ್ಪ ಅದು ಚೆನ್ನಾಗಾಗೈತೆ, ಗಟ್ಟಿಗೆ ಚೆನ್ನಾಗಾಗೈತೆ ಅಂತೇಳಿ ಆಲ್ರೆಡಿ ತಿಂತವ್ರೆ. ಅದನ್ನು ಓಪನ್ ಮಾಡೋಕ್ಕೂ ಕೊಡ್ತಾ ಇಲ್ಲ, ಏನು ಮಾಡೋಕ್ಕೂ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಐಸ್ ಕ್ರೀಮ್ ಅಂತೂ ಆಯಿತು. ಇನ್ನು ಐಸ್ ಕ್ರೀಮ್ ಆಗಿಲ್ಲ. ಆಲ್ರೆಡಿ ತಿಂತಾ ಇದ್ದೀರಾ? ಇಲ್ಲ. ಯಾಕೆ?
ಯಾಕೆ ತಿಂತಾ ಇದ್ರಿ? ಏ ಐಸ್ ಕ್ರೀಮ್ ನೋಡಿ ಏನು ಚೆನ್ನಾಗಿ ಟಿವಿ ಯಾಕೆ ಆಫ್ ಮಾಡಿದೆ? ಏ ಅದು ನಾನು ವಾಯ್ಸ್ ಕೊಡ್ಬೇಕು ತಗೋ ತಂಬ ಇಲ್ಲ ನಾನು ಹಿಡ್ಕೊಂಡು ಮಾತಾಡ್ತೀನಿ. ಅದನ್ನ ಹಾಕಕ್ಕೆ ಎಷ್ಟು ಕಷ್ಟಪಟ್ಟಿದೆ. ಅಯ್ಯೋ ರಿಮೋಟಿಗೆ ಕೊಟ್ಟರೆ ಹಾಕ್ಬೋದಪ್ಪ. ನೋಡಿ ಐಸ್ ಕ್ರೀಮ್ ಏನು ಚೆನ್ನಾಗಿ ಬಂದಿದೆ. ನಿನ್ನೆ ನನ್ನ ಮಕ್ಕಳು ತೆಗಿಯೋಕ್ಕೂ ಬಿಡಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್. ನೋಡಿ ಏನು ಚೆನ್ನಾಗಿ ಬಂದೈತಿ. ಈ ಬೆಳಗ್ಗೆ ಕೊಡ್ತಾರೆ ಯಾರನ್ನ? ಅಲ್ಲೇ ಇದು ಬರ್ತಾನೆ ಇಲ್ಲ, ಅದು ಅಲ್ಲೇ ತಗ್ಲಾಕೋದು. ಕೆಳಗಡೆ ನೀರಿಗೆ ಇದು ಮಾಡಿ ತೆಗಿಬೇಕು. ಏನು ಮಾಡಿ? ನೀರು ಏನು ಸ್ವಲ್ಪ ಹೊತ್ತು ನೀರಲ್ಲಿ ಇದ್ಬಿಟ್ಟು. ಅದು ಎಷ್ಟೆಲ್ಲ ಹಾಕಿದ್ದೀರಾ? ಯಾವುದೇ ಇವ್ರು ಎರಡು ಯಾರೋ ತಿಂದವ್ರು ಎರಡು. ಇದು ಮತ್ತು ಇದು ಬಬ್ಲು ಚೆನ್ನಾಗಿದೆಯಾ ಬಬ್ಲು? ಅಲ್ಲೆಲ್ಲ ಹಾಕಿ ಇಲ್ವಲ್ಲ, ಬಿಡ ಬಿಡ ತೆಗಿತೀನಿ. ಈ ನೀರಂತ ಇಡಕ್ಕೆಲ್ಲ ಸ್ವಲ್ಪ ಬೆಳಗ್ಗೆ ತಿನ್ನಬಾರ್ದು, ಆಮೇಲಿಂದ ತಿನ್ಬೇಕು. ನಾನು ಹೇಳ್ದೆ ಬಲ್ಲಮ್ಮ ನಿಂಗೆ ನಾಳೆಗೆ ಆಗುತ್ತೆ ಕಣೋ ಬರುತ್ತೆ ಅಂತ. ಕೇಳ್ದ ನನ್ನ ಮಾತು? ನೆನ್ನೆ ಎಲ್ಲ ತೆಗ್ದ್ಬಿಟ್ಟ. ನೀರ್ಗೆ ಹಾಕ್ಬಿಟ್ಟು ತೆಗಿಯ ಇವಾಗ ಒಂದು ನಿಮಿಷ ನೀರ್ಗೆ ಹಾಕಿ ಏನೋ ಮಾಡ್ಕೋ. ಬಲ್ಲು ಹೇಗಿದೆ ಬಲ್ಲು? ಬಲ್ಲಮ್ಮ ಇನ್ನೊಂದ್ಸರಿ ಮಾಡಿಕೊಟ್ರೆ ಕೇಳೋ ನಿಂಗೆ. ನಂಗೆ ಬೇಡಪ್ಪ ಮೇಲೆ. ನೀನು ಟೀ ಕೊಡಲ್ಲ, ನನಗೆ ಬೇಜಾರಾಯ್ತು, ನಾನು ಎದ್ದೋಯ್ತೀನಿ ನೋಡಮ್ಮ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಲಾಗ್. ಸೊ ತುಂಬ ಚೆನ್ನಾಗಾಗಿದೆ, ಟೇಸ್ಟು ಪರವಾಗಿಲ್ಲ. ಸೊ ನಿಮಗೆ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಕೂಡ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೇನು ಮಾಡಬೇಕು ಹೇಳು? ಏನು ಮಾಡ್ಬೇಕು ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನೋಡಿ ಐಸ್ ಕ್ರೀಮ್ ತಿನ್ಕೊಂಡು ಡೇಸ್ ಉರಿತಾರೆ. ಆಮೇಲಿಂದ ಸ್ಕೂಲ್ ಶುರು ಅಲ್ಲ ಮಗನೇ? ಸ್ಕೂಲ್ ಯಾವಾಗ ಶುರು ಮಗನೇ ನಿಂದು? 10 days 20 days. ಇನ್ನೂ ಒಂದು ತಿಂಗಳು, ನೆಕ್ಸ್ಟ್ ಮಂತು ಫಸ್ಟ್ಗೆ. ನೋಡಿ ಬಿಸಿಲಲ್ಲಿ ಓಡಾಡಿ ಕರ್ಗಾಗ್ಬಿಟ್ಟವನೆ. ಓಕೆ ಬಾಯ್ ಮಾಡಿ ಮಕ್ಕಳೇ. ಬಾಯ್. ಓಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ.